शाबाश बंटी, लाइट्स ऑफ, शो स्टार्ट। ಇದನ್ನೆಲ್ಲ ನೀನೇ ಕ್ಲೀನ್ ಮಾಡ್ಬೇಕು. ಅಯ್ಯೋ, ನಾನ್ ಯಾಕೆ ಮಾಡ್ಬೇಕು? ಯಾಕಂದ್ರೆ ನೀನೇ ಹೆದರ್ಕೊಂಡು ಬೀಳ್ಸಿದ್ದು. ಇದು ಬರ್ಫಿಯಿಂದ ಬಿದ್ದಿದ್ದು, ನನ್ನಿಂದ ಅಲ್ಲ. ನಿನ್ನಿಂದ 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 ನಿನ್ನಿಂದ. ಈಗ ಯಾರು ಹೆದರ್ಕೊಂಡ್ರು? ದೊಡ್ಡ ಹೀರೋ ತರ ಆಡ್ತಿದ್ದೆ ಅಲ್ವಾ ನೀನು? ಕೇಳಿಸ್ಕೋ, ಇವಾಗ ಸುಮ್ನೆ ಫಿಲ್ಮ್ ನೋಡು, ಹೆದರ್ಕೋಬೇಡ. ಇದೇನಿದು? ನಿನ್ ಜಾಗದಲ್ಲಿ ನೀನ್ ಕುತ್ಕೋ. ಅಲ್ಲಿ ನೋಡು, ಅಲ್ಲಿ ಏನಿದೆ ಅಂತ. ಏನೋ ಅಳ್ಳಾಡ್ತಾ ಇದೆ. ಇದಂತೂ ನನ್ನ ಕಾರ್ನ ಶ್ಯಾಡೋ ಆಗಿತ್ತು. ನಾನು ಹೇಳಿದ್ನಲ್ವಾ ಇದನ್ನ ಸರಿ ಮಾಡ್ತೀನಿ ಅಂತ. ನೋಡು, ಸರಿ ಹೋಗಿದೆ. ಸರಿ, ನಾನು ಬಾತ್ರೂಮ್ಗೆ ಹೋಗ್ಬೇಕು. ನಾನು ಈಗ್ಲೇ ಹೋಗಿ ಬರ್ತೀನಿ. ನಿಂತ್ಕೋ, ನನ್ನ ಇಲ್ಲಿ ಒಬ್ನೇ ಬಿಟ್ಟು ಹೋಗ್ಬೇಡ, ನಾನು ಬರ್ತೀನಿ. ಈಗ ಒಬ್ನೇ ಕೂತ್ಕೊಳ್ಳೋದಕ್ಕೆ ಭಯ ಆಗ್ತಿರ್ಬೇಕು ಅಲ್ವಾ? ನಾನ್ ನಿನ್ ಎಲ್ಲಾ ಫ್ರೆಂಡ್ಸ್ಗೂ ಹೇಳ್ತೀನಿ, ನೀನು ಹಾರರ್ ಫಿಲ್ಮ್ ನೋಡಿದ್ಮೇಲೆ ಭಯ ಪಟ್ಕೋತಿದ್ದೆ ಅಂತ. ನೀನ್ ಹೋಗು, ನಾನು ಇಲ್ಲೇ ಕೂತು ವೇಟ್ ಮಾಡ್ತೀನಿ. ಇದೆಲ್ಲ ಯಾಕೆ ಈ ತರ ಹಾರ್ತಾ ಇದೆ? ಮತ್ತೆ ಈ ಗಾಳಿ ಎಲ್ಲಿಂದ ಬರ್ತಾ ಇದೆ? ಚೀಕು, ನಿಂತ್ಕೋ, ನಾನು ಬರ್ತೀನಿ. ಅಮ್ಮ, ನನಗೇನು ಮಾಡಬೇಡ ಪ್ಲೀಸ್. ಯಾಕೆ ಚೀಕು, ಏನಾಯ್ತು? ನಿನಗ್ ಭಯನೇ ಆಗ್ತಿರ್ಲಿಲ್ಲ. ಅಯ್ಯೋ, ನಾನ್ ನಿನ್ನ ಹೆದರ್ಸೋದಕ್ಕೆ ಅಂತ ಕಿರ್ಚಿದ್ದು. ನನಗೇನ್ ಗೊತ್ತಿತ್ತು ನೀ ನನ್ನ ಹಿಂದೆನೆ ಬರ್ತಾ ಇದ್ದೆ ಅಂತ. ಮತ್ತೆ ಒಂದ್ಸಲ ನಿನ್ ಸ್ಥಿತಿ ನೋಡು. ನನ್ಗಂತೂ ತುಂಬಾ ಚಳಿ ಆಗ್ತಾ ಇತ್ತು, ಅದಕ್ಕೆ ಇದನ್ನ ಹಾಕೊಂಡೆ. ಏ ಬಂಟಿ, ರಾತ್ರಿ ಹೊತ್ತು ಹೊಡಿಬೇಡ ನನ್ನ ತಲೆಯಲ್ಲಿರೋ ಗಂಟೆ. ಒಂದು ಲೈಟ್ ಬೇರೆ ಹಾಕಿದ್ಯಾ. ಆ ಕಿತ್ತೋಗಿರೋ ಲೈಟ್ ಅಲ್ಲಿ ನಿನ್ ಕಿತ್ತೋಗಿರೋ ಮುಖ ಬೇರೆ. ಈ ಲೈಟ್ ನ ನೋಡ್ತಾ ಇದ್ರೆ ನನಗ್ ನಿದ್ದೆ ಕೂಡ ಬರೋದಿಲ್ಲ. ಆಫ್ ಮಾಡು ಇದನ್ನ. ಇಲ್ಲ, ಈ ನೈಟ್ ಲ್ಯಾಂಪ್ ನ ಆಫ್ ಮಾಡಲ್ಲ. ನನಗೆ ಗಿಫ್ಟ್ ಆಗಿ ಸಿಕ್ಕಿದೆ, ಇದನ್ನ ನಾನು ಯೂಸ್ ಮಾಡ್ತೀನಿ. ನಾನ್ ನೈಟ್ ಲ್ಯಾಂಪ್ ಆನ್ ಮಾಡೇ ಮಲಗ್ತೀನಿ. ಬಂಟಿ, ನನಗೆ ಕತ್ಲಲ್ಲಿ ಮಲ್ಗಿ ತುಂಬಾ ಅಭ್ಯಾಸ ಇದೆ. ಈ ನೈಟ್ ವಾಚ್ಮನ್ ಡ್ಯೂಟಿನ ನೀನು ಬಂದ್ ಮಾಡು. ಈ ಲ್ಯಾಂಪ್ ಆಫ್ ಮಾಡ್ಬಿಟ್ಟು ಮಲ್ಕೋ. ಮಲ್ಗಂಗಿದ್ರೆ ಮಲ್ಗು, ಅಳಂಗಿದ್ರೆ ಅಳು, ಆದ್ರೆ ಈ ಲ್ಯಾಂಪ್ ಆಫ್ ಆಗೋದೇ ಇಲ್ಲ. ಸಿಕ್ಸರ್ ಹೊಡೆಯೋದಕ್ಕೆ ಇದೊಂದು ಒಳ್ಳೆ ಚಾನ್ಸು. ಏಯ್, ಏನ್ ಮಾಡ್ತಿದ್ಯಾ ನೀನು? ಏನ್ ನಡೀತಾ ಇದೆ ಇಲ್ಲಿ? ನೀವಿಬ್ರು ಇನ್ನೂ ಮಲ್ಗಿಲ್ವಾ? ಹೇಗಮ್ಮ ಮಲ್ಕೊಳ್ಳೋದು? ನೋಡು, ಈ ಬಂಟಿ ನೈಟ್ ಲ್ಯಾಂಪ್ ನ ಆನ್ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಇಷ್ಟೊಂದ್ ಬೆಳಕಿದ್ರೆ ನಾನ್ ಮಲ್ಗೋದಾದ್ರೂ ಹೇಗೆ? ಹಾಗಾದ್ರೆ ನೈಟ್ ಲ್ಯಾಂಪ್ ನ ಆಫ್ ಮಾಡಿ. ಬಂಟಿ,
ಚೀಕುಗೆ ಲೈಟ್ನ ಅಭ್ಯಾಸ ಇಲ್ಲ. ಅಮ್ಮ ನಾನೀಗ ಟೈಮಿಗೆ ಸರಿಯಾಗಿ ಮಲ್ಕೊಳ್ಳಿಲ್ಲ ಅಂದ್ರೆ ಬೆಳಗ್ಗೆ ಹೇಗ್ ಟೈಮಿಗೆ ಸರಿಯಾಗಿ ಎದ್ದೇಳಿ? ಬೆಳಗ್ಗೆ ಓದ್ಬೇಕು ಬೇರೆ. ಲೇಟಾಗಿ ಹೇಳೋದಕ್ಕೆ ಯಾವ ಕಾರಣನೂ ಹೇಳ್ಬೇಡ ನಂಗೆ. ಬಂಟಿ, ನೈಟ್ ಲ್ಯಾಂಪ್ ನ ಆಫ್ ಮಾಡು. ಸರಿ ಅಮ್ಮ. ಯೇ ಮತ್ತೆ 6 ಹೊಡೆದಿದ್ದು ಗ್ರೌಂಡ್ ಇಂದ ಹೊರಗೆ ಹೋಯ್ತು. ಮ್ಯಾಚ್ 1. ಗುರುವಿಗೆ ತಿರುಮಂತ್ರನ ನೀನು ಚೆನ್ನಾಗಿ ಅನುಭವಿಸ್ತೀಯ. ಜಾಸ್ತಿ ಕೊಚ್ಕೋಬೇಡ ಮಗ್ನೆ. ನೀನು ಅಮ್ಮನ ಕೈಲಿ ನೈಟ್ ಲ್ಯಾಂಪ್ ಆಫ್ ಮಾಡಿಸಿದ್ಯಾ ಅಲ್ವಾ? ಅದೇ ಅಮ್ಮನ ಕೈಲಿ ಈಗ ನೈಟ್ ಲ್ಯಾಂಪ್ ಆನ್ ಮಾಡಿಸ್ತೀನಿ. ಅಯ್ಯೋ ಇದೇನಾಗ್ತಾ ಇದೆ? ನನ್ ಬಾಡಿನೆಲ್ಲ ಟಚ್ ಮಾಡ್ತಿರೋದು ಯಾರು? ಓಹ್, ಏನಾಯ್ತು ಚೀಕು? ಯಾಕೆ ಇಷ್ಟೊಂದು ಕಿರಿಚ್ತಿದ್ಯಾ? ಅಮ್ಮ ನನಗ್ ಗೊತ್ತಿಲ್ಲ, ಯಾಕೋ ನನ್ ಕೈ ಮೇಲೆ ಏನೋ ನಡೆದಾಡ್ತಿರೋ ತರ ಇತ್ತು, ಮತ್ತೆ ನನ್ ಕಾಲ್ ಮೇಲೆ ಏನೋ ಓಡಾಡ್ತಿರೋ ತರ ಇತ್ತು. ಜರಿ ಹುಳ? ಜರಿ ಹುಳನ? ಅದೇನದು? ಅಯ್ಯೋ, ಜರಿ ಹುಳ ಗೊತ್ತಿಲ್ವಾ ನಿನ್ಗೆ? ಅದ್ ಎಂತ ಹುಳ ಅಂದ್ರೆ ಅದು ಬಾಡಿ ಮೇಲೆಲ್ಲ ಡ್ಯಾನ್ಸ್ ಮಾಡುತ್ತೆ. ರಾತ್ರಿ ಹೊತ್ತು ಕಿವಿ ಒಳಗಡೆ ಹೋಗುತ್ತೆ. ಕಿವಿ ಒಳಗಿಂದ ಬ್ರೈನ್ ಹತ್ರ ಹೋಗಿ ಬ್ರೈನ್ ತಿನ್ಬಿಡುತ್ತೆ. ಏನೇನೋ ಹೇಳ್ತಾನೆ. ಅಂದ್ಹಾಗೆ ಚೀಕು, ನಿನ್ನ ಹತ್ರ ಜಾಸ್ತಿ ಬ್ರೈನ್ ಏನಿಲ್ಲ ಬಿಡು. ಆದ್ರೆ ಉಳ್ದಿರೋ ಬ್ರೈನ್ ಏನಾದ್ರೂ ಜರಿ ಹುಳ ಏನಾದ್ರೂ ತಿನ್ಬಿಟ್ರೆ? ಹೇ ಏನ್ ಮಾತಾಡ್ತಾ ಇದ್ಯಾ? ಈ ಜರಿ ಹುಳ ಅಂತ ಏನು ಇರೋದಿಲ್ಲ. ಇಲ್ಲ ಇಲ್ಲ, ಬಂಟಿ ಹೇಳಿದ್ದು ನಿಜ. ಒಂದ್ ವೇಳೆ ಇಲ್ಲಿ ಬೆಡ್ ಬಗ್ಸ್ ಇದ್ರೆ ನಾವ್ ರಿಸ್ಕ್ ತಗೊಳಕ್ ಆಗಲ್ಲ. ಆದ್ರೆ ಅಮ್ಮ ಈ ಜರಿ ಹುಳ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಇದು ಲೈಟ್ ಇದ್ರೆ ಹೊರಗ್ ಬರಲ್ಲ, ಆದ್ರೆ ಕತ್ಲು ಆಗ್ತಿದಂಗೆ ಹೊರಗಡೆ ಬರುತ್ತೆ. ಬಂಟಿ, ನೀನ್ ಒಂದ್ ಕೆಲ್ಸ ಮಾಡು. ಈ ನೈಟ್ ಲ್ಯಾಂಪ್ ನ ರಾತ್ರಿ ಎಲ್ಲ ಆಫ್ ಮಾಡ್ಬೇಡ. ಒಂದ್ ವೇಳೆ ಬೆಡ್ ಬಗ್ಸ್ ಏನಾದ್ರೂ ಬಂದ್ರೆ ಕೊನೆ ಪಕ್ಷ ಈ ಲೈಟ್ ಇಂದನಾದ್ರೂ ನೀವಿಬ್ರು ಅಲರ್ಟ್ ಆಗಿರ್ತೀರಾ. ಹಾ ಅಮ್ಮ, ಇನ್ ಮುಂದೆ ಈ ನೈಟ್ ಲ್ಯಾಂಪ್ ರಾತ್ರಿ ಇಡೀ ಆನ್ ಆಗಿರುತ್ತೆ. ಸರಿ, ಇವಾಗ ಮಲ್ಕೊಳ್ಳಿ. ಇನ್ನ ಗಲಾಟೆ ಮಾಡ್ಬೇಡಿ. ವಯಸ್ಸಲ್ ಚಿಕ್ಕವನು, ಬುದ್ಧಿ ಇಲ್ಲಲ್ಲ. ನೈಟ್ ಲ್ಯಾಂಪ್ ಆನ್ ಆಗಿದೆ. ಆ ನೈಟ್ ಲ್ಯಾಂಪ್ ನನ್ಗೂ ತಾಗ್ತಾ ಇಲ್ಲ. ಈಗ ನಾನ್ ಮಲ್ಕೊಂತೀನಿ ಆರಾಮಾಗಿ.